ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುವರ್ಣ. ಇವತ್ತು ನಾನು ಬೆಂಡಿ ಫ್ರೈನ ಮಾಡ್ತಾ ಇದ್ದೀನಿ. ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ. ಈ ಮೆಥಡಲ್ಲಿ ನೀವು ಒಂದು ಸತಿ ಮಾಡಿದರೆ ಮನೆಯಲ್ಲಿ ತುಂಬಾ ಎಲ್ಲರೂ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಮತ್ತು ಒಂದು ಚಪಾತಿ ಬದಲಿ ಒಂದು 4-5 ಚಪಾತಿ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ಬೆಂಡಿ ಫ್ರೈ. ಮತ್ತು ಹಾಗೇನೂ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದು ವಿಡಿಯೋನ ನೀವು ಸ್ಕಿಪ್ ಮಾಡ್ದೇ ನೀವು ಫುಲ್ ವಿಡಿಯೋನ ನೋಡಿಬಿಟ್ಟು ಒಂದು ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು, ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ನಾನು 1/4 kg ನಾನು ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಬೆಂಡೆಕಾಯಿನ ನಾನು ತುಂಬಾ ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ತೊಳೆದ್ಬಿಟ್ಟು ತೊಗೋಬೇಕು. ತೊಗೊಂಡ ಮೇಲೆ ನಾವು ಬೆಂಡೆಕಾಯಿನ ಎಳೆದಾಗಿರೋದನ್ನು ನಾವು ಹೇಗೆ ಚೆಕ್ ಮಾಡಬೇಕಂದ್ರೆ, ಸ್ವಲ್ಪ ತುದಿಗೆ ನಾವು ಕೈಲಿಂತ್ರನೇ ಚೂರಬೇಕು. ಅದು ಸ್ವಲ್ಪ ಚೆನ್ನಾಗಿ ಕಟ್ಟಾದರೆ ಅದು ತುಂಬಾ ಎಳೆದಾಗಿರುತ್ತೆ. ಮತ್ತು ಎಳೆದಾಗಿರೋದನ್ನೇ ನೀವು ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಬೆಂಡೆ ಫ್ರೈ. ಇದು ನೀವು ಪಲ್ಯನೂ ಮಾಡಬೇಕಾದ್ರೆ ಎಳೆದಾಗೆ ಇರಬೇಕು, ಅಷ್ಟು ಚೆನ್ನಾಗಿ ರುಚಿಯಾಗುತ್ತೆ ಪಲ್ಯ. ನೀವು ಬೆಂಡೆಕಾಯಿನ ಈ ಥರ ಚೆಕ್ ಮಾಡಿ ಬೆಂಡೆಕಾಯಿನ ತೊಗೊಂಡು ಬನ್ನಿ, ಅಂದರೆ ಚೆನ್ನಾಗಾಗುತ್ತೆ ಪಲ್ಯ. ಇವಾಗ ನೋಡಿ, ನಾನು ಎಲ್ಲ ತೊಳೆದ್ಬಿಟ್ಟು ನಾನು ಇವಾಗ ಅದನ್ನು ಒಂದು ವೈಟ್ ಬಟ್ಟೆ ತೊಗೊಂಡು ನಾನು ಒರೆಸ್ಕೊತಾ ಇದ್ದೀನಿ. ನಾವು ತೊಳೆದ್ಮೇಲೆ ಬೆಂಡೆಕಾಯಿನ ಚೆನ್ನಾಗಿ ಒರೆಸ್ಬೇಕು. ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸೋದ್ರಿಂದ ಲೋಳೆ ಥರ ಬರೋದಿಲ್ಲ, ಫ್ರೈ ಮಾಡೋ ಮುಂದೆ ಲೋಳೆ ಥರ ಆಗೋದಿಲ್ಲ. ಅದಕ್ಕೆ ನಾವು ಚೆನ್ನಾಗಿ ಬಟ್ಟೆ ಯಂತ್ರ ತೊಗೊಂಡು ನಾವು ಚೆನ್ನಾಗಿ ಒರೆಸ್ಬಿಟ್ಟು ನಾವು ತೊಗೋಬೇಕಾಗತ್ತೆ. ನೋಡಿ, ನಾನು ಚೆನ್ನಾಗಿ ಒರೆಸ್ಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ನ ಇಟ್ಕೊಂಡು ನೋಡಿ 2 ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ 1/4 kgಗೆ ನಾವು 2 ಟೇಬಲ್ ಸ್ಪೂನಷ್ಟು ನಾವು ಕಡಲೆ ಹಿಟ್ಟು ಸಾಕಾಗುತ್ತೆ. 2 ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನ ತೊಗೊಂಡು ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋವರೆಗೂ ನಾವು ಹುರಿತಾನೆ ಇರಬೇಕು. ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಡ್ರೈ ರೋಸ್ಟ್ ಮಾಡಬೇಕು. ನೋಡಿ, ಒಂದು 3-4 ನಿಮಿಷ ನಾವು ಫ್ರೈ ಆದರೆ ಸಾಕದು. ಒಂದು 3-4 ನಿಮಿಷ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದನ್ನು ರೋಸ್ಟ್ ಮಾಡಿಬಿಟ್ಟು ನೋಡಿ, ಇನ್ನೊಂದು ನಾನು ಬೌಲ್ಗೆ ಹಾಕೋತಾ ಇದ್ದೀನಿ. ಅದನ್ನು ನೋಡಿ, ಇವಾಗ ಎಲ್ಲ ಹಸಿ ವಾಸನೆ ಹೋಗಿದೆ ಮತ್ತು 3-4 ನಿಮಿಷ ಅಷ್ಟೇ ನಾನು ಹುರ್ಕೊಂಡಿದ್ದೀನಿ. ಹುರಿದ್ಬಿಟ್ಟು ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಅದಕ್ಕೆ ನಾನು ಮಸಾಲಾನ ಸೇರಿಸ್ಕೋತಾ ಇದ್ದೀನಿ. ನಾನು ಅಜ್ವಾನ ತೊಗೊಂಡಿದ್ದೀನಿ. ಅಜ್ವಾನನ ನಾನು 1 ಸ್ಪೂನಷ್ಟು ನಾನು ಅಜ್ವಾನ ತೊಗೊಂಡು ಅದನ್ನು ಕೈಲೇನೆ ಸ್ವಲ್ಪ ತಿಕ್ಬಿಟ್ಟು ಅದನ್ನು ಸೇರಿಸ್ಕೋತಾ ಇದ್ದೀನಿ. ಅಜ್ವಾನ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಮತ್ತು ರುಚಿ ಕೊಡುತ್ತೆ. ಇವಾಗ ನೋಡಿ, ನಾನು 1 ಸ್ಪೂನಷ್ಟು ನಾನು ಸೊಂಪನ್ನ ತೊಗೊಂಡು ನಾನು ಅದನ್ನು ಸ್ವಲ್ಪ ತರಿಯಾಗಿ ಜಜ್ಜಿಬಿಟ್ಟು ಪೌಡ್ರನ್ನ ಮಾಡಿಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ, 1 ಸ್ಪೂನಷ್ಟು ನಾನು ಜೀರಿಗೆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಮತ್ತು 2 ಸ್ಪೂನಷ್ಟು ನಾನು ಕೊರಿಯಾಂಡರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಚಿಲ್ಲಿ ಪೌಡ್ರನ್ನ 2 ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ಪೌಡ್ರನ್ನ ನೀವು ಖಾರ ಎಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು 2 ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ನಾನು ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಪೌಡ್ರನ್ನ ಹಾಕಿಬಿಟ್ಟು ಇದಕ್ಕೆ ಬೇಕಾದರೆ 1 ಸ್ಪೂನಷ್ಟು ನೀವು ಆಮ್ಚೂರ್ ಪೌಡ್ರನ್ನ ಹಾಕೋಬೋದು. ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆಮ್ಚೂರ್ ಪೌಡ್ರ್ ಹಾಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಾಗುತ್ತೆ. ನೋಡಿ, ಎಲ್ಲನೂ ಮಸಾಲೆ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ 1 ಸ್ಪೂನಷ್ಟು ನಾನು ಆಯಿಲ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಅದು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಅದು ಆಯಿಲ್ ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ನ ಮಾಡಬೇಕು. ಅದು ಎಲ್ಲನೂ ಕಡಲೆ ಹಿಟ್ಟು ಜೊತೆ ಆಯಿಲು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದಿಷ್ಟು ಗಂಟು ಇರಬಾರ್ದು, ಅಷ್ಟು ಚೆನ್ನಾಗಿ ನಾವು ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನೋಡಿ, ಎಲ್ಲ ಮಿಕ್ಸ್ ಆದಮೇಲೆ ನಾನು 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಮತ್ತು 1 ಸ್ಪೂನಷ್ಟು ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ನೋಡಿ, ಅದ್ರ ಜೊತೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸಾಲ್ಟು ಎಲ್ಲನೂ ಚೆನ್ನಾಗಿ ಕೂಡ್ಕೊಳ್ಳೋವರೆಗೂ ನಾವು ಮಸಾಲ ಎಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ನ ಮಾಡಬೇಕು. ನೋಡಿ, ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನಾನು ಏನು ಬೆಂಡೆಕಾಯಿನ ಒರೆಸಿ ಇಟ್ಕೊಂಡಿದ್ನಲ್ಲ ಎಲ್ಲನೂ, ಇವಾಗ ಅದನ್ನು ನೋಡಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ತುದಿಗೆ ಸ್ವಲ್ಪ ನಾನು ಕಟ್ ಮಾಡ್ತಾ ಇದ್ದೀನಿ. ಮತ್ತು ಲಾಸ್ಟಲ್ಲಿ ಈ ಕಡೆ ತುದಿಗೂ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಬೆಂಡೆಕಾಯಿನ ನಾವು ಉದ್ದುದಾಗಿ ಸೀಳ್ಕೋಬೇಕು. ಸೀಳೋ ಥರ ನಾವು ಚಾಕು ತೊಗೊಂಡು ನಾವು ಸೆಂಟ್ರಲ್ಲಿ ನಾವು ಕಟ್ ಮಾಡಬೇಕು. ನೋಡಿ, ಈ ಥರ ಸೆಂಟ್ರಲ್ಲಿ ನಾನು ಕಟ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ನೀವು ಏನು ಬದನೇಕಾಯಿ ಅದು ಹೇಗೆ ಸೆಂಟ್ರಲ್ಲಿ ತುಂಬ್ಕಾಯಿ ಮಾಡ್ತೀರಲ್ಲ, ಆ ತುಂಬ್ಕಾಯಿ ಮಾಡ್ಕೊಳ್ಳೋ ಮುಂದಾಗ ನೀವು ಹೇಗೆ ಕಟ್ ಮಾಡ್ತೀರಲ್ಲ, ಅದೇ ಥರ ನಾವು ಬೆಂಡೆಕಾಯಿನೂ ಸ್ವಲ್ಪ ಉದ್ದುದಾಗಿ ನಾವು ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ, ನಾನು ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ನೀವು ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೋಬೇಕು. ಅಂದರೆ ಮಸಾಲೆ ಎಲ್ಲನೂ ಚೆನ್ನಾಗಿ ಅದರಲ್ಲಿ ತುಂಬೋದಕ್ಕೆ ಆಗುತ್ತೆ. ನೋಡಿ, ಇವಾಗ ನೋಡಿ, ಈ ಥರ ನಾನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ನಾನು ಎಲ್ಲ ಬೆಂಡೆಕಾಯನ್ನು ಈ ಥರನೇ ನಾನು ಸ್ವಲ್ಪ ಲಾಸ್ಟಲ್ಲಿ ಕಟ್ ಮಾಡಿಬಿಟ್ಟು ಫಸ್ಟಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಸೀಳ್ಕೊಂಡು ನಾನು ನೋಡಿ ಚಾಕುಲೇನೇ ಕಟ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾನು ಮಸಾಲನ ತುಂಬ್ಕೋತಾ ಇದ್ದೀನಿ. ನೋಡಿ,
ನೋಡಿ ಮಸಾಲ ಎಲ್ಲನೂ ನಾವು ಬೆಂಡೆಕಾಯಿ ಒಳಗೆ ಸೇರಿಸ್ಬೇಕು. ನೋಡಿ ನಾನು ಎಲ್ಲಾನು ಮಸಾಲಾನು ನಾನು ಒಂದೊಂದಾಗಿ ತೊಗೊಂಡು ಚೆನ್ನಾಗಿ ತುಂಬಬೇಕು. ಅದನ್ನು ಮಸಾಲ ಎಲ್ಲನೂ ಒಳಗಡೆ ಮಸಾಲ ಎಲ್ಲನೂ ಚೆನ್ನಾಗಿ ತುಂಬಿರಬೇಕು. ಅಂದರೆ ಬೆಂಡೆ ಫ್ರೈ ತುಂಬಾ ಟೇಸ್ಟ್ ಕೊಡುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೋಡಿ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಈ ಥರ ನಾವು ಮಸಾಲ ಎಲ್ಲನೂ ನಾವೇನು ಸೆಂಟ್ರಲ್ಲಿ ಕಟ್ ಮಾಡಿರ್ತೀವಲ್ಲ ಅದರಲ್ಲಿ ನಾವು ತುಂಬಬೇಕು, ಮತ್ತು ಸೈಡಿಗೆಲ್ಲನೂ ಮಸಾಲನೂ ನಾವು ಸವರ್ಕೋಬೇಕು. ನೋಡಿ ನಾನು ಇಷ್ಟು ಥರ ಎಲ್ಲನೂ ನಾನು ತುಂಬಿಕೊಂಡು ಸೈಡಿಗೆಲ್ಲನೂ ಮಸಾಲ ಎಲ್ಲನೂ ನಾವು ಸವರ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ ನಾನು ಒಂದೊಂದಾಗಿ ನಾನು ಈ ಥರ ನಾನು ಮಸಾಲ ಎಲ್ಲನೂ ಬೆಂಡೆಕಾಯಿ ಅದರಲ್ಲಿ ತುಂಬಿಟ್ಟು ಇಟ್ಕೊತಾ ಇದ್ದೀನಿ. ನೋಡಿ ನಾವೇನು ಬದ್ನೆಕಾಯಿ ತುಂಬ್ಕಾಯಿ ಮಾಡ್ತೀವಲ್ಲ ಅದೇ ಥರನೇ ಇದನ್ನು ಈ ಥರ ಮಸಾಲ ಎಲ್ಲನೂ ನಾವು ತುಂಬ್ಕೋಬೇಕು. ಅದರಲ್ಲಿ ಬೆಂಡೆಕಾಯ್ದಲ್ಲಿ ನೋಡಿ ಸೀಳ್ಬಿಟ್ಟು ನಾವು ಸೆಂಟ್ರಲ್ಲಿ ಸೀಳ್ಬಿಟ್ಟು ಅಂದರೆ ಕಟ್ ಮಾಡಿಬಿಟ್ಟು ನಾವು ಈ ಥರ ಮಸಾಲ ಎಲ್ಲನೂ ತುಂಬ್ಕೋಬೇಕು. ನೋಡಿ ತುಂಬಿಕೊಂಡು ಮತ್ತು ಸೈಡಲ್ಲೆಲ್ಲನೂ ಮಸಾಲ ನಾವು ಸವರಬೇಕು. ಅಂದರೆ ಆಯಿಲಲ್ಲಿ ಫ್ರೈ ಆದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮತ್ತು ನಾವು ಚಪಾತಿ ಜೊತೆ ಅಲ್ಲದೇನು ಹಾಗೇನೂ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ ಇದು ಬೆಂಡೆ ಫ್ರೈನು. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅಷ್ಟು ರುಚಿಯಾಗಿರುತ್ತೆ, ತುಂಬಾ ಡಿಫ್ರೆಂಟ್ ಆಗಿದೆ. ಮತ್ತು ಮಸಾಲಾನು ಎಲ್ಲನೂ ತುಂಬಾ ಟೇಸ್ಟಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ, ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿ ತಿಂತಾರೆ, ಅಷ್ಟು ಇಷ್ಟಪಟ್ಟು ತಿಂತಾರೆ. ನೋಡಿ ನಾನು ಎಲ್ಲನೂ ಬೆಂಡೆಕಾಯಿನೂ ನಾನು ಈ ಥರ ತುಂಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟೆಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ತುಂಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಮಸಾಲ ಉಳಿದಿದ್ದು ನಮ್ಮ ಮೇಲ್ಗಡೆ ಎಲ್ಲನೂ ಹಾಕ್ಕೊಂಡು ನಾನು ಪ್ಲೇಟಲ್ಲಿ ಇವಾಗ ಇಟ್ಕೋತಾ ಇದ್ದೀನಿ. ನೋಡಿ ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಇವಾಗ ನಾನು ಇಲ್ಲ ಆಯಿಲಲ್ಲಿ ಇದನ್ನು ಫ್ರೈನ ಮಾಡ್ಕೋಬೇಕು. ಇವಾಗ ನೋಡಿ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಸ್ವಲ್ಪ ಆಯಿಲು ಜಾಸ್ತಿನೇ ಹಾಕಬೇಕು. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಆಯಿಲು. ಸ್ವಲ್ಪ ನೀವು ಡೀಪ್ ಫ್ರೈ ಮಾಡ್ತೀವಿ, ಬೆಂಡೆಕಾಯಿ ಕ್ರಿಸ್ಪಿ ಆಗಬೇಕಂದ್ರೆ ಸ್ವಲ್ಪ ಡೀಪ್ ಫ್ರೈ ಮಾಡಿ. ಡೀಪ್ ಫ್ರೈ ಮಾಡಿದ್ರೆ ನೀವು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಬೆಂಡೆಕಾಯಿ. ನೀವು ಹಾಗೆ ತಿನ್ಬೋದು. ಅದೇ ಚಪಾತಿ ಜೊತೆ ತಿಂತಾ ಇದ್ದರೆ ನೀವು ಸ್ವಲ್ಪ ಶಾಲು ಫ್ರೈನ ಮಾಡ್ಕೊಳ್ಳಿ, ಅದು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಇವಾಗ ಆಯಿಲ್ನ ಹಾಕಿಬಿಟ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ನೋಡಿ ಆಯಿಲ್ ಬಿಸಿ ಆದಮೇಲೆ ಎಲ್ಲನೂ ಹಾಕೋಬೇಕು. ಹಾಕ್ಕೊಂಡು ನಾವು ಇವಾಗ ಬೆಂಡೆಕಾಯಿನ ಹಾಕೋತಾ ಇದ್ದೀನಿ. ನೋಡಿ ಎಲ್ಲ ಬೆಂಡೆಕಾಯಿನೂ ನಾನು ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಮಸಾಲೆ ಪೌಡ್ರ್ ಉಳಿದಿತ್ತಲ್ಲ ಅದನ್ನು ಮೇಲ್ಗಡೆ ಹಾಕೋತಾ ಇದ್ದೀನಿ. ನೋಡಿ ಎಲ್ಲನೂ ನಾನು ಸೇರಿಸ್ಬಿಟ್ಟು ಚೆನ್ನಾಗಿ ಆಯಿಲಲ್ಲಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಆಯಿಲಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಶಾಲು ಫ್ರೈ ಮಾಡಬೇಕು. ಇದನ್ನು ತುಂಬಾ ಚೆನ್ನಾಗಾಗುತ್ತೆ. ಚಪಾತಿ ಜೊತೆ ಅಂತೂ ತಿಂದರೆ ನೀವು ಬಿಡೋದಿಲ್ಲ. 1-2 ದಿವಸಕ್ಕೆ ಒಂದು ಸತಿ ಆದರೂ ಮಾಡ್ಕೊಂಡು ತಿಂತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ ಮೇಲ್ಗಡೆ ನಾನು ಸಾಲ್ಟ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ನ ಹಾಕೋಬೇಕು. ಸಾಲ್ಟ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ. ಮಸಾಲದಾಗೂ ನಾವು ಸಾಲ್ಟ್ನ ಹಾಕಿರ್ತೀವಿ. ಇವಾಗ ಮೇಲ್ಗಡೆನೂ ಸ್ವಲ್ಪ ಸಾಲ್ಟ್ನ ಹಾಕೋಬೇಕು, ಅಂದರೆ ಸ್ವಲ್ಪ ರುಚಿ ಕೊಡುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇವಾಗ ನೋಡಿ ಎಲ್ಲನೂ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಮೇಲ್ಗಡೆ ನಾನು ರೆಡ್ ಚಿಲ್ಲಿ ಪೌಡ್ರನ್ನು ಉದುರಿಸ್ಕೋತಾ ಇದ್ದೀನಿ. ನೋಡಿ ಸ್ವಲ್ಪ ಮೇಲ್ಗಡೆ ರೆಡ್ ಚಿಲ್ಲಿ ಪೌಡ್ರ್ ಉದುರಿಸ್ಕೊಳ್ಳೋದ್ರಿಂದ ಇನ್ನೂ ಜಾಸ್ತಿ ಟೇಸ್ಟ್ ಕೊಡುತ್ತೆ. ಇವಾಗ ನೋಡಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಎಲ್ಲನೂ ಫ್ರೈ ಮಾಡಿಬಿಟ್ಟು ಇವಾಗ ಒಂದು ಪ್ಲೇಟ್ನ ಮುಚ್ಕೋತಾ ಇದ್ದೀನಿ. 5-10 ನಿಮಿಷ ಆದರೂ ನಾವು ಪ್ಲೇಟ್ನ ಮುಚ್ಚಿಡಲೇಬೇಕು. ಮುಚ್ಚಿಟ್ರೆ ಅದು ಚೆನ್ನಾಗಿ ಬೇಯುತ್ತೆ ಮತ್ತು ಚೆನ್ನಾಗಿ ಫ್ರೈ ಆಗುತ್ತೆ ಆಯಿಲಲ್ಲಿ. ನೋಡಿ ನಾನು 5 ನಿಮಿಷ ಆದರೂ ನಾನು ಮುಚ್ಚಿಬಿಟ್ಟು ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಚೆಕ್ ಮಾಡಿಬಿಟ್ಟು ಮತ್ತೆ ಒಂದು 5 ನಿಮಿಷ ನಾನು ಪ್ಲೇಟ್ನ ಮುಚ್ಚಿ ಇಟ್ಕೋತಾ ಇದ್ದೀನಿ. ನೋಡಿ ಇವಾಗ 5 ನಿಮಿಷ ಆಗಿದೆ. ನೋಡಿ ನೀವೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಮತ್ತು ತುಂಬಾ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ನೋಡಿ ರೆಡಿ ಆಗಿದೆ. ಇವಾಗ ಮೇಲ್ಗಡೆ ನಾನು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಹಾಕೋತಾ ಇದ್ದೀನಿ. ನೋಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ನಾನು ಚೆನ್ನಾಗಿ ಇವಾಗ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಮಸಾಲ ಅಂತೂ ಅಷ್ಟು ರುಚಿಯಾಗಿರುತ್ತೆ. ಈ ಬೆಂಡೆಕಾಯಿ ಜೊತೆ ಆ ಮಸಾಲ ಅಂತೂ ತುಂಬಾ ರುಚಿ ಕೊಡುತ್ತೆ. ನಾವು ಏನು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಮಾಡ್ಕೊಂಡಿರ್ತೀವಲ್ಲ ಮಸಾಲ, ಅಷ್ಟು ರುಚಿಯಾಗಿರುತ್ತೆ. ಇದು ಚಪಾತಿ ಜೊತೆ ಅಂತೂ ನೀವು ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿ ನಾನು ಚಪಾತಿ ಜೊತೆ ನಾನು ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ನಾನು ಚಪಾತಿ ಹಾಕ್ಕೊಂಡಿದ್ದೀನಿ. ಚಪಾತಿ ಆದಮೇಲೆ ನಾನು ಬೆಂಡೆಕಾಯಿ ಫ್ರೈನ ನೋಡಿ ಬೆಂಡೆ ಫ್ರೈನ ಹಾಕೋತಾ ಇದ್ದೀನಿ. ಬೆಂಡೆ ಫ್ರೈ ಚಪಾತಿ ಜೊತೆ ತುಂಬಾ ರುಚಿಯಾಗಿರುತ್ತೆ, ಮತ್ತು ರೊಟ್ಟಿ ಜೊತೆ ಅಷ್ಟು ಚೆನ್ನಾಗಿರಲ್ಲ. ಚಪಾತಿ ಜೊತೆನೇ ತಿನ್ನಿ, ಅಷ್ಟು ರುಚಿಯಾಗಿರುತ್ತೆ. ಇದು ಅಷ್ಟು ಸಾಫ್ಟಾಗಿಯೂ ಬಂದಿರುತ್ತೆ. ನಿಮಗೆ ಕ್ರಿಸ್ಪಿ ಬೇಕಾಗಿದ್ರಂದರೆ ನೀವು ಡೀಪ್ ಫ್ರೈ ಮಾಡ್ಕೋಬೇಕು, ಅದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಅದು ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾವು ಈ ಥರ ಶಾಲು ಫ್ರೈ ಮಾಡಿಬಿಟ್ಟು ಸ್ವಲ್ಪ ಸಾಫ್ಟಾಗಿ ಮಾಡಿಕೊಂಡ್ರೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಚಪಾತಿ ಜೊತೆ ತಿಂದುಬಿಟ್ಟು ತೋರಿಸ್ತಾ ಇದ್ದೀನಿ, ಅಷ್ಟು ರುಚಿಯಾಗಿರುತ್ತೆ.
ನೋಡಿ ಬೆರಳು ಚಿಪ್ತೀರಾ ನೀವು, ಅಷ್ಟು ರುಚಿಯಾಗಿರುತ್ತೆ. ಇದನ್ನ ಒಂದ್ಸತಿ ಟ್ರೈ ಮಾಡಲೇಬೇಕು. ಮನೆಯಲ್ಲಂತೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸತಿ ಟ್ರೈ ಮಾಡಿ. ಈ ಮಸಾಲ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ಅದ್ಭುತವಾಗಿಯೇ ಇರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.